Hi guys, welcome to my YouTube channel. ಇದು ನೆನ್ನೆ ನಡೆದಿರುವಂಥ ಕೆಸೆಟ್ ಪೇಪರ್ ದಟ್ ಈಸ್ ಕಾಮರ್ಸ್, ಪರ್ಟಿಕ್ಯುಲರ್ಲಿ ಸಬ್ಜೆಕ್ಟ್ ಕಾಮರ್ಸ್. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಸೀಕ್ವೆನ್ಸ್ ಕಾಂಬಿನೇಷನ್ಸ್ ಕೇಳಿದ್ದಾರೆ ವಿಚ್ ಈಸ್ ಕರೆಕ್ಟ್ ಅಂತ. ಸೊ ಇಲ್ಲಿ ಆನ್ಸರ್ ಬಂದು ಸೆಕೆಂಡ್ ಒನ್ ದಟ್ ಈಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಮೈಕ್ರೋ ಎನ್ವಿರಾನ್ಮೆಂಟ್. ಇಲ್ಲಿ ಕಸ್ಟಮರ್ಸ್ ಬರಲ್ಲ. ಸೊ ಕಸ್ಟಮರ್ಸ್ ಜಾಸ್ತಿ ಮೈಕ್ರೋ ಎಕನಾಮಿಕ್ಸ್ ಅಂಡರ್ ಕಸ್ಟಮರ್ಸ್ ಬರ್ತಾರೆ. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಅಂಡರ್ ಕಸ್ಟಮರ್ಸ್ ಬರಲ್ಲ. ಸೊ ಆ್ಯಂಡ್ ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್ ಅನ್ನೋದಲ್ಲ, ಇದು ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್ ಅಲ್ಲ, ಇಂಟರ್ನಲ್ ಎನ್ವಿರಾನ್ಮೆಂಟು. ಸೊ ಈ ಆಪ್ಷನ್ ರಾಂಗ್ ಆಗುತ್ತೆ, ಈ ಆಪ್ಷನ್ ರಾಂಗ್ ಆಗುತ್ತೆ. ಇದು ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂಡರು ಎಕನಾಮಿಕ್ ಸಿಸ್ಟಮ್ ಬರುತ್ತೆ, ಪಾಲಿಸಿ ಬರುತ್ತೆ. ಹಾಗೆ ಸಿಸ್ಟಮ್, ಎಕನಾಮಿಕ್ ಪಾಲಿಸಿ, ಹಾಗೆ ನೇಚರ್ ಆಫ್ ಎಕನಾಮಿ, ಟ್ರೇಡ್ ಸೈಕಲ್, ಎಕನಾಮಿಕ್ ರಿಸೋರ್ಸ್, ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್, ಸ್ಟ್ಯಾಟ್ಯುಟರಿ ಪ್ರಾವಿಷನ್ ಬರುತ್ತೆ. ಸೊ ಇಲ್ಲಿ ನ್ಯಾಷನಲ್ ಇನ್ಕಮ್ ಬರಲ್ಲ, ಪ್ಯಾಟರ್ನ್ ಆಫ್ ಇನ್ಕಮ್ ಕೂಡ ಬರಲ್ಲ. ಸೊ ಆಪ್ಷನ್ ಈಸ್ 2. ಸೊ ಇಲ್ಲಿ ಐಡೆಂಟಿಫೈ ದ ಟೂಲ್ ಆಫ್ ಫಿಸಿಕಲ್ ಪಾಲಿಸಿ ಅಂತ ಕೇಳ್ತಾ ಇದ್ದಾರೆ. ಫಿಸಿಕಲ್ ಪಾಲಿಸಿ ಟೂಲ್ ಬಂದು ಇದು ಫಿಸಿಕಲ್ ಪಾಲಿಸಿ ಟೂಲು FP. ಓಪನ್ ಮಾರ್ಕೆಟ್ ಬಂದು ಮಾನಿಟರಿ ಪಾಲಿಸಿ ಟೂಲು, ಡೆಫಿಸಿಟ್ ಫಿನಾನ್ಸಿಂಗ್ ಬಂದು ಫಿಸಿಕಲ್ ಪಾಲಿಸಿ ಟೂಲು, ಟ್ಯಾಕ್ಸೇಷನ್ ಬಂದು ಫಿಸಿಕಲ್ ಪಾಲಿಸಿ ಟೂಲು, ಹಾಗೆ ರಿಸರ್ವ್ ರಿಕ್ವೈರ್ಮೆಂಟ್ ಬಂದು ಮಾನಿಟರಿ ಪಾಲಿಸಿ ಟೂಲು. ಸೊ ಆನ್ಸರ್ ಈಸ್ ಥರ್ಡ್ ಒನ್ ದಟ್ ಈಸ್ ACD. ಸೊ ಅಸೆಷನ್ ಕೇಳ್ತಾ ಇದ್ದಾರೆ. ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್ ನೆಸೆಸರಿ ಲೋಯರ್ ರಿಯಲ್ ವೇಜಸ್ ಆಫ್ ಸ್ಕೇರ್ factor production in the terms of any goods. So in real wages decline in terms of ever good, real income must suffer regardless of the taste and expenditure pattern of a labor. So idಕ್ಕೆ answer first one. So next one is match the following related to the cost theory, international trade theories ಬಗ್ಗೆ ಕೇಳ್ತಾ ಇದ್ದಾರೆ. factor endowment ಕೇಳ್ತಾ ಇದ್ದಾರೆ. So the answer is fourth one. So next, fiscal policy is related to fiscal federalism. So the answer is 2. Foreign direct investment, different routes ಕೇಳ್ತಾರೆ. FDI also one of the route. ಆಮೇಲೆ FPM that is foreign portfolio management ಇರ್ಬೋದು. ಹಾಗೆ ಫಾರಿನ್ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟರ್ಸು ಕೂಡ ಒನ್ ಆಫ್ ದ ರೂಲು. ಸೊ ದ ಆನ್ಸರ್ ಈಸ್ ABD. ಸೊ ಇದು ನಾನು ಓದ್ಕೊಂಡು ಹೋಗಿ ಅಂತ ಹೇಳಿದೆ, FDI ಬಗ್ಗೆ ಎಲ್ಲ ತುಂಬ ಕ್ವಶನ್ಸ್ ಕೇಳ್ತಾರೆ ಅಂತ. ಸೊ ಆ್ಯಸ್ ವಿ ಆಲ್ ನೋ ಕೇಳಿದ್ದಾರೆ. ಸೊ ನಾಫ್ತಾ ಬಗ್ಗೆ ಕೇಳಿದರೆ, ಸೊ ವಿಚ್ ಈಸ್ 1994. ಸೊ ಆವಾಗ ನಾರ್ತ್ ಅಮೇರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತಿದ್ರು, ವಿಚ್ ಈಸ್ ಇನ್ಕ್ಲೂಡೆಡ್ ಫಾರ್ 3 members ದಟ್ ಈಸ್ US, ಕೆನಡಾ ಆ್ಯಂಡ್ ಮೆಕ್ಸಿಕೋ. ಸೊ ಫರ್ದರ್ ರೀಪ್ಲೇಸ್ಡ್ ಬೈ US ಮೆಕ್ಸಿಕೋ ಕೆನಡಾ ಅಗ್ರಿಮೆಂಟ್ ಅಂತ ಕರೀತಾರೆ 2020 ವಿಚ್ ಈಸ್ ಕಾಲ್ಡ್ ಆಸ್ US, ಎಲ್ಲಿ ಬರೀತೀನಿ ತಾಳೆ, USMCA ಅಂತ ಕರೆಯೋದು. 2020 ಇದು ರೀಪ್ಲೇಸ್ ಆಗಿರೋದು. ಸೊ ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆಂಟ್ ಬಾಡೀಸ್ ಆಫ್ WTO. ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಈಸ್ ಅ ಇಂಪಾರ್ಟೆಂಟ್ ಬಾಡಿ, ಟ್ರೇಡ್ ಪಾಲಿಸಿ ರಿವ್ಯೂ ಬಾಡಿ ಈಸ್ ಅ ಇಂಪಾರ್ಟೆಂಟ್ ಬಾಡಿ, ಕೌನ್ಸಿಲ್ ಆಫ್ ಟ್ರೇಡ್ ಇನ್ ಗೂಡ್ಸ್ ಇಂಪಾರ್ಟೆಂಟ್ ಬಾಡಿ, ಟ್ರಿಪ್ಸ್ ಅಂದರೆ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಏನಿದೆಯಾ ದಟ್ ಈಸ್ ಆಲ್ಸೋ ಅ ಇಂಪಾರ್ಟೆಂಟ್ ಬಾಡಿ. ಬಟ್ ಇಲ್ಲಿ ಆಪ್ಷನಲ್ಲಿ ಸರಿಯಾಗಿ ಕೊಟ್ಟಿಲ್ಲ. ಆ್ಯಕ್ಚುಲಿ ದ ಆಪ್ಷನ್ ಈಸ್ 3. ಸೊ ಗ್ಯಾಟ್ ಇಲ್ಲ. ಸೊ ನೋಡಬೇಕು ಅದಕ್ಕೆ ಹೇಗೆ ಇದು ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಈಸ್ IMF ಬಗ್ಗೆ ಕೊಟ್ಟಿದ್ದಾರೆ. ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ IMF ಬಂದು ಇಟ್ ಫೋಕಸಸ್ ಪ್ರೊವೈಡಿಂಗ್ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಮೇಂಟೈನಿಂಗ್ ಫಿನಾನ್ಷಿಯಲ್ ಸ್ಟೆಬಿಲಿಟೀಸ್. ಸೊ ಫೋಕಸಸ್ ಆನ್ ಲಾಂಗ್ ಟರ್ಮ್ ಲೋನ್ಸ್. ಯಾವುದು ವರ್ಲ್ಡ್ ಬ್ಯಾಂಕ್ ಫೋಕಸಸ್ ಆನ್ ಲಾಂಗ್ ಟರ್ಮು, IMF ಫೋಕಸಸ್ ಆನ್ ಶಾರ್ಟ್ ಟರ್ಮ್ ಲೋನ್. ಸೊ ವಿಚ್ ಈಸ್ ನಾಟ್ ಅ ಟ್ರೇಡಿಂಗ್ ಬ್ಲಾಕ್. ಸೊ ಇಲ್ಲಿ ಟ್ರೇಡಿಂಗ್ ಬ್ಲಾಕ್ ಇಲ್ದಿರೋದು IMF. ಸೊ ಏಷ್ಯನ್ ಬಂದು ಅಸೋಸಿಯೇಷನ್ ಆಫ್ ಸೌತ್ ಏಷ್ಯನ್ ನೇಷನ್ಸು, ಸಾರ್ಕ್ ಬಂದು ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪ್ರೇಷನ್.
ಸೊ ಇಲ್ಲಿ ಆವ್ರೇಜ್ ಇನ್ವೆಂಟ್ರಿ ಬಂದು 12,000, ಆವ್ರೇಜ್ ಇನ್ವೆಂಟ್ರಿ ಬಂದು 12,000, ಕ್ಲೋಸಿಂಗ್ ಇನ್ವೆಂಟ್ರಿ ಬಂದು 3,000. ಸೊ ವಾಟ್ ಈಸ್ ದ ಕ್ಲೋಸಿಂಗ್ ಇನ್ವೆಂಟ್ರಿ? ಸೊ ಇಲ್ಲಿ ಕ್ಲೋಸಿಂಗ್ ಇನ್ವೆಂಟ್ರಿ 3,000 ಮೋರ್ ದ್ಯಾನ್ ಓಪನಿಂಗ್ ಇನ್ವೆಂಟ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆವ್ರೇಜ್ ಇನ್ವೆಂಟ್ರಿ ಬಂದು ಓಪನಿಂಗ್ ಆವ್ರೇಜ್ ಇನ್ವೆಂಟ್ರಿ ಓಪನಿಂಗ್ ಈಸ್ ಈಕ್ವಲ್ ಟು ಆವ್ರೇಜ್ ಇನ್ವೆಂಟ್ರಿ ಓಪನಿಂಗ್ ಪ್ಲಸ್ ಇನ್ವೆಂಟ್ರಿ ಈಸ್ ಈಕ್ವಲ್ ಟು 2 ಬರುತ್ತೆ. ಸೊ ಆವ್ರೇಜ್ ಇನ್ವೆಂಟ್ರಿ ಇಲ್ಲಿ 12,000 ಅವರೇ ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಇನ್ವೆಂಟ್ರಿ ಪ್ಲಸ್ ಕ್ಲೋಸಿಂಗ್ ಇನ್ವೆಂಟ್ರಿ ಡಿವೈಡೆಡ್ ಬೈ 2. ಸೊ ಇದು ಒಂದು ಫ್ಯಾಕ್ಟರು. ನೆಕ್ಸ್ಟ್ ಒನ್ ಬಂದು ಕ್ಲೋಸಿಂಗ್ ಇನ್ವೆಂಟ್ರಿ ಇಸ್ ಈಕ್ವಲ್ ಟು ಓಪನಿಂಗ್ ಇನ್ವೆಂಟ್ರಿ ಪ್ಲಸ್ 3,000. ಸೊ ಇದನ್ನೆರಡೂ ಒಟ್ಟಿಗೆ ಫಾರ್ಮುಲಾ ಹಾಕ್ಕೊಂಡು ಮಾಡಬೇಕಾಗತ್ತೆ. ಸೊ ದಟ್ ಈಸ್ 12,000 ಪ್ಲಸ್ ಓಪನಿಂಗ್ ಇನ್ವೆಂಟ್ರಿ ಪ್ಲಸ್ ಓಪನಿಂಗ್ ಇನ್ವೆಂಟ್ರಿ ಪ್ಲಸ್ 3,000 divided by 2. So this comes to 12,000 into 2 is equal to 2 opening inventory plus 3,000. So next that comes to 24,000. 12,000 into 2 bandi 24,000 minus 3,000 is equal to 2 O ಬರುತ್ತೆ 2O. So that comes to 24,000 minus 3,000 bandi 21,000 divided by 2. That comes to 10,500 plus 3,000 ಎಷ್ಟಾಗುತ್ತೆ 13,500. The answer is 13,500. So obsolescence of depreciation asset may caused by all the points: economic and social changes, technological changes irbodu, change in market demand and product and service irbodu, hage legal and other restriction. So the answer is all of the above. So assertion reasoning regarding to the cash flow and fund flow disclose the same information. Reasoning ಏನು ಹೇಳ್ತಾ ಇದ್ದಾರೆ ಅಂದರೆ both are prepared out of same dates. So the answer is 3. So ಇದು another question ಕೇಳಿದ್ದಾರೆ regarding cost of goods sold. So cost of goods sold is equal to opening inventory plus purchase plus direct expenses minus closing inventory. So is equal to cost of goods sold is equal to cost of goods sold is equal to 8,500 plus 30,700 plus 4,800 minus 9,000. That comes to 35,000. Answer. So next one is in Jan 1st 2022 previous bad debts ಬಂದು 2,500 ಇದೆ. ಡಿಸೆಂಬರ್ 31st ಆಗಸ್ಟಲ್ಲಿ 8,870 ಇದೆ. ಹಾಗೆ ಟ್ರೇಡ್ ರಿಸೀವಬಲ್ಸ್ ಬಂದು 20,000 ಇದೆ. ಹಾಗೆ ಪ್ರಾವಿಷನ್ ಏನು ಹೇಳ್ತಾ ಇದ್ದಾರೆ ಅಂದರೆ ಬ್ಯಾಡ್ ಡೇಟ್ಸು 5% ಆ್ಯಂಡ್ ಟ್ರೇಡ್ ರಿಸೀವಬಲ್ಸ್ ಅದೇ ಬ್ಯಾಡ್ ಡೇಟ್ಸ್ ಏನಿದೆ 5% ಆನ್ ಟ್ರೇಡ್ ರಿಸೀವಬಲ್ಸ್ ಇದೆ. ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಈಸ್ P&L account will be, so P&L account will be 370. So which is not recommended by accounting standard 2, that is LIFO. In ella which is under accounting standard. So ಇಲ್ಲಿ ರಾಮ್ ರಹೀಮ್ ರಾಬರ್ಟ್ ಏನಿದ್ದಾರೆ ಅವರು ಪಾರ್ಟ್ನರ್ಶಿಪ್ ಆಗಿರ್ತಾರೆ. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 5:4:3. ಸೊ ಆವಾಗ ರಾಬರ್ಟ್ ರಿಟೈರ್ಡ್ ಆಗ್ತಾನೆ. ರಾಮು ರಹೀಮ್ದು ಪ್ರಾಫಿಟ್ ಶೇರಿಂಗು ರಾಬರ್ಟ್ದು ಬಂದು 4:3. ಸೊ ಆನ್ಸರ್ ಬಂದು ಇದಕ್ಕೆ 47:37. So next one is 18 question.
ಆನ್ಸರ್ ಈಸ್ ಎ. ಸೊ ನೆಕ್ಸ್ಟ್ ಒನ್ನು ಕ್ಯಾಪಿಟಲ್ ಇಂಟ್ರಡಕ್ಷನ್, ಇದು ಕೂಡ ಸಮ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಇಂಟ್ರಡಕ್ಷನ್ ಬಿಗಿನಿಂಗ್ ಆಫ್ ರಾಮ್ ಈಸ್ 20,000 ಆ್ಯಂಡ್ ಫರ್ದರ್ ಕ್ಯಾಪಿಟಲ್ ಇಂಟ್ರೊಡಕ್ಷನ್ ಬಂದು ಡ್ಯೂರಿಂಗ್ ದ ಇಯರ್ ಈಸ್ 2,000 ಆ್ಯಂಡ್ ಡ್ರಾಯಿಂಗ್ ಈಸ್ 250 ಪರ್ ಮಂತ್. ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಬಂದು 12,750 ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಏನು ಕೇಳ್ತಾ ಇದ್ದಾರೆ ಅಂದರೆ ಅಮೌಂಟ್ ಆಫ್ P&L ಫಾರ್ ದ ಇಯರ್ ಕೇಳ್ತಾ ಇದ್ದಾರೆ. ಸೊ 250 ಇಂಟು 12 ಬಂದು 3,000 ಬರುತ್ತೆ ಅಲ್ವಾ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಕಂಡುಹಿಡಿಬೇಕು ಅಂದರೆ ನಾವು ಕ್ಲೋಸಿಂಗ್ ಕ್ಯಾಪಿಟಲ್ ಪ್ಲಸ್ ಡ್ರಾಯಿಂಗು ಪ್ಲಸ್ ಇನಿಷಿಯಲ್ ಕ್ಯಾಪಿಟಲ್ ಪ್ಲಸ್ ಕ್ಲೋಸಿಂಗ್ ಕ್ಯಾಪಿಟಲ್ಲು ಡ್ರಾಯಿಂಗ್ಸು ಮೈನಸ್ ಇನಿಷಿಯಲ್ ಕ್ಯಾಪಿಟಲ್ ಪ್ಲಸ್ ಫರ್ದರ್ ಕ್ಯಾಪಿಟಲ್. ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಎಷ್ಟು? 12,750 ಪ್ಲಸ್ 3,000 ಡ್ರಾಯಿಂಗ್ಸು 250 ಇಂಟು 12 ಮೈನಸ್ಸು ಇನಿಷಿಯಲ್ ಕ್ಯಾಪಿಟಲ್ 20,000 ಫರ್ದರ್ ಕ್ಯಾಪಿಟಲ್ 22,000. ಇನಿಷಿಯಲ್ ಕ್ಯಾಪಿಟಲ್ 20,000 ಫರ್ದರ್ ಕ್ಯಾಪಿಟಲ್ಲು 2,000 ಎರಡಕ್ಕೆ ಸೇರಿದ್ರೆ 22,000. ಸೊ 12,750 ಪ್ಲಸ್ 3,000 minus 22,000, that is 15,750 minus 22,000, that comes to ಎಷ್ಟು ಬರುತ್ತೆ? that comes to loss of 6,250. ಸೊ ಇಲ್ಲಿ ಮಾಡೆಲ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಓದ್ಕೊಂಡು ಹೋಗಿ ಅಂತ ಹೇಳಿದೆ, ಅದು ರಿಗಾರ್ಡಿಂಗ್ ಕ್ವಶನ್ ಕೇಳಿದ್ದಾರೆ. ಸೊ ಎಕ್ಸ್ಟೆನ್ಷನ್ ಆಫ್ ಲೀವ್ ಆ್ಯಂಡ್ ಸ್ಕ್ಯೂಟ್ಸ್ ಮಾಡೆಲ್ considered to be a movement of an employee from one to another during his career. The answer is Eric Flam Osk model. So assertion reasoning regarding to utility maximized when the marginal utility expenditure in each direction is being same increment ಅಂತ ಕೇಳ್ತಾರೆ. The answer is both A and R is correct. ರೀಸನ್ ನೋಡಿ, ಎ ಕನ್ಸ್ಯೂಮರ್ ವಿಲ್ ಟ್ರೈ ಟು ಮ್ಯಾಕ್ಸಿಮೈಸ್ ಹೀಸ್ ಯುಟಿಲಿಟಿ ಅಂತ ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್ ಈಸ್ ನೆಗೆಟಿವ್ MR ಈಸ್ ನಾಟ್ ಪಾಸಿಬಲ್ ಕೇಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ರೀಸನಿಂಗ್ ಬಂದು ಪ್ರೈಸ್ ರಿಮೈನ್ ಕಾನ್ಸ್ಟೆಂಟ್ ಫಾರ್ ಪರ್ಫೆಕ್ಟ್ ಕಾಂಪಿಟೇಷನ್ ಫಾರ್ಮ್. ದ ಆನ್ಸರ್ ಈಸ್ ಎ. ಸೊ ಮ್ಯಾಚ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಬಂದು ಪಾಸಿಟಿವ್ ಕ್ರಾಸ್ ಎಲಾಸ್ಟಿಸಿಟಿ. ಸೊ ಆನ್ಸರ್ ಈಸ್ 2. ಸೊ ವಾಂಟ್ ದ ಸ್ಯಾಟಿಸ್ಫ್ಯಾಕ್ಷನ್ ಪವರ್ ಬಗ್ಗೆ ಕೇಳ್ತಾ ಇದ್ದಾರೆ. ವಿಚ್ ಈಸ್ ದ ಕಾಮೋಡಿಟಿ ಇಸ್ ಕಾಲ್ಡ್ ಆಸ್ ಯುಟಿಲಿಟಿ. ಯುಟಿಲಿಟಿ ಮೇ ನಾಟ್ ಹ್ಯಾವ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾರಲಿಟಿ ಕೋಡ್. ಬೋತ್ ಆರ್ ಕರೆಕ್ಟ್. ಸೊ ದಿಸ್ ಈಸ್ ಪರ್ಫೆಕ್ಟ್ ಕಾಂಪಿಟೇಷನ್ ಇನ್ ಇಂಡಸ್ಟ್ರಿ ಡಿಮಾಂಡ್ ಕರ್ವ್ ಬಗ್ಗೆ ಕೇಳ್ತಿದ್ದಾರೆ. ಆನ್ಸರ್ ಈಸ್ P is equal to 3, Q is equal to 6. So in the firm sells its output, market characterized by many sellers and buyers, homogeneous product, unlimited long run resource mobility and perfect knowledge, then the firm is perfect competitor. So each short run AC curve coincides with LAC at lower point. A model of game theory holistically is known as prisoner's dilemma. So minimum long run average cost can be determined on the LAC curve from normal distribution, planning curve, envelope. So answer is 1, 3 and 4. So a significant property of Cobb-Douglas production function is the elasticity of substitute between input equal to 1. So which of the following option forbids the future pledging or mortgaging of any of the borrower's asset is negative pledging cost. So next, under the Walter method, if the rate of return is greater than the cost of capital, then what should be the impact on it? So answer is, this firms is called as growth firms with a zero payout ratio.
with a zero payout ratio. Which of the following factor is not directly responsible to slow down the growth of the infrastructure? Fourth one answer. So indicating the correct combination, ಡಿಸ್ಕೌಂಟಿಂಗ್ ಟೆಕ್ನಿಕ್, ಡಿಸ್ಕೌಂಟಿಂಗ್ ಕ್ಯಾಪಿಟಲ್ ಬಜೆಟಿಂಗಲ್ಲಿ ನಾನು ಮಾಡಿದ್ದೀನಿ. ಸೊ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನಲ್ಲಿ ಅದು ಚಾಪ್ಟರ್ ನಾನು ಯೂಟ್ಯೂಬಲ್ಲಿದೆ, ಹೋಗಿ ನೋಡಿ. ಸೊ ಆನ್ಸರ್ ಈಸ್ PIE ಪ್ರಾಫಿಟಬಲ್ ಇದೆ, NPV ಇದೆ, ARR ಇಲ್ಲ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಇದೆ. ಆನ್ಸರ್ ಈಸ್ 3. ಸೊ ಅಸರ್ಷನ್ ಆನ್ ರೀಸನಿಂಗ್ ಕೇಳ್ತಾ ಇದ್ದಾರೆ. ರಿಗಾರ್ಡಿಂಗ್ ಆರ್ಬಿಟೇಜ್ ಕೀಪ್ಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಾನ್ಸ್ಟೆಂಟ್ ಡಿಸ್ಪೈಟ್ ಚೇಂಜಸ್ ಇನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಇಟ್ ಎನ್ಶೋರ್ಸ್ ದ ಕಾಂಪನ್ಸೇಟ್ ಇನ್ವರ್ಸ್ ಚೇಂಜ್ ಆಫ್ ಕಾಸ್ಟ್ ಆಫ್ ಈಕ್ವಾಲಿಟಿ with cost of equality capital with the change in the cost of debt capital. The answer is A. So next, risk portfolio is minimized by combining two securities having perfectly negative correlation. Answer negatively correlation. So next one is identify the incorrect statement. So first one is a incorrect statement. Book and date contract ಬಗ್ಗೆ ಇದೆಯಲ್ಲ, that is incorrect. Is a full month of forward contract is a incorrect. So instrument chosen to enhance the international liquidity bandi SDR, that is special drawing right, introduced by IMF. So IMF ಇಂದ ಇಂಟ್ರೊಡ್ಯೂಸ್ ಆಗಿದೆ. ಏನು ಇಂಟ್ರೊಡ್ಯೂಸ್ ಆಗಿರೋದು, that is also called as international reserves. ಸೊ ನೆಕ್ಸ್ಟು GDR ಬಗ್ಗೆ ಕೇಳ್ತಾ ಇದ್ದಾರೆ. GDR ಈಸ್ ಅ ಬ್ಯಾಂಕ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಮೋರ್ ದ್ಯಾನ್ ಒನ್ ಕಂಟ್ರಿ ಆಫ್ ಶೇರ್ ಇನ್ ಅ ಫಾರಿನ್ ಕಂಪನಿ. ಕರೆಕ್ಟು. GDR ಈಸ್ ಸಿಮಿಲರ್ ಟು ಅಮೆರಿಕನ್ ಡೆಪಾಸಿಟರಿ ರೆಸೆಪ್ಟ್. ಕರೆಕ್ಟು. ಎರಡೂ ಕರೆಕ್ಟು. ಬಟ್ GDR ರಿಗಾರ್ಡಿಂಗ್ ಟು EDR ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟು ನೆಟ್ ಇನ್ಕಮ್ ಅಪ್ರೋಚ್, ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್, ಟ್ರೆಡಿಷನಲ್ ಅಪ್ರೋಚ್. ಸೊ ಮಿಲ್ಲರ್ ಅಪ್ರೋಚ್ ಬಂದು change in the capital structure ಬರುತ್ತೆ, which does not affect the market overall cost of capital. So answer is 3. ಸೊ ಇದಕ್ಕೆ which is the following measure of central tendency ಬಗ್ಗೆ, measure of central tendency ಬಗ್ಗೆ ಕೇಳ್ತಾರೆ, which is not sensitive at extreme values ಬಂದು median. ಸೊ ಕ್ವಾಡ್ರಾಲಿಕ್ ಡಿವಿಯೇಷನ್ಸ್ ಬಗ್ಗೆ ಕ್ವಶನ್ ಇದೆ. ಸೊ ಇದಕ್ಕೆ ಆನ್ಸರ್ ಬಂದು ಓನ್ಲಿ 1. ಸೊ ದಿಸ್ ಈಸ್ ಸ್ಟಾರ್ ಮಾರ್ಕ್. ಇದಕ್ಕೆ ನನಗೆ ಆನ್ಸರ್ ಗೊತ್ತಾಗಿಲ್ಲ. ಸೊ ನೀವು ಯಾರಾದರೂ ನೋಡ್ತಾ ಇರೋರು ಇದ್ದರೆ ದಯವಿಟ್ಟು ಇದಕ್ಕೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಫ್ ಇನ್ ಅ ರಿಗ್ರೆಷನ್ ನೀವು ಅಟೆಂಡ್ ಮಾಡಿದ್ದು ನಿಮಗೆ ಆನ್ಸರ್ ಕನ್ಫರ್ಮ್ ಇದ್ದರೆ ದಯವಿಟ್ಟು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಇಫ್ ಇನ್ ಅ ರಿಗ್ರೆಷನ್ ಲೈನ್ y is equal to a plus bx where b is 0, then the regression line will be, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ 44 ಆನ್ಸರ್ ಬಂದು 4. ಸೊ ಇಲ್ಲಿ ರಿಸರ್ಚ್ ಬಗ್ಗೆ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದಾರೆ. 45th, ಬೈ ವಿ ಮೀನ್ ದ ಇನ್ವೆಸ್ಟಿಗೇಷನ್ ಆಫ್ ಪ್ರಾಬ್ಲಮ್ ಟು ಫರ್ದರ್ ಆ್ಯಂಡ್ ಡೆವಲಪ್ ಎಕ್ಸಿಸ್ಟಿಂಗ್ ನಾಲೆಡ್ಜ್. ಸೊ ಬೇಸಿಕ್ ರಿಸರ್ಚ್ ಆನ್ಸರು. ಸೊ 46 ಬಂದು ಸ್ಯಾಂಪಲ್ ಯೂನಿಟ್ ಟು ಸ್ಯಾಂಪಲ್ ಸೈಜ್, ಹಾಗೆ ಟೈಪ್ ಆಫ್ ಯೂನಿವರ್ಸು, ಸೋರ್ಸ್ ಲಿಸ್ಟು, ಸ್ಯಾಂಪಲಿಂಗ್ ಪ್ರೊಸೀಜರು, ಇದು ಎಲ್ಲ ಸೇರಿ ಅದನ್ನು ಸೀಕ್ವೆನ್ಸ್ ಮಾಡಬೇಕಾಗತ್ತೆ. ಸೊ ಟೈಪ್ ಆಫ್ ಯೂನಿವರ್ಸ್ ಬಂದು 1 ಬರುತ್ತೆ, ಹಾಗೆ ಸ್ಯಾಂಪಲಿಂಗ್ ಯೂನಿಟ್ ಬಂದು 2 ಬರುತ್ತೆ, ಹಾಗೆ ಸೋರ್ಸ್ ಲಿಸ್ಟ್ ಬಂದು 3, ಸೈಜ್ ಆಫ್ ಸ್ಯಾಂಪಲ್ಸ್ ಬಂದು 4 ಆ್ಯಂಡ್ ಸ್ಯಾಂಪಲಿಂಗ್ ಪ್ರೊಸೀಜರ್ 4. ಆನ್ಸರ್ ಈಸ್ 3. ಸೊ ರ್ಯಾಂಡಮ್ಲಿ ಸೈಜ್ಡ್ ಸ್ಯಾಂಪಲ್ ಬಗ್ಗೆ ಅಸರ್ಷನ್ ರೀಸನಿಂಗ್ ಕೇಳಿದ್ದಾರೆ. ಆನ್ಸರ್ ಈಸ್ A is true. R is, as per sampling theory, is also full true. So difference between sample statistics and its corresponding population parameter bandi, it is called as sampling error. So chi-square bandi association between attributes, and D z test bandi
large samples, z test ಬಂದು large sample size, the answer is A. So personalistic size of writing research reporting permissible in which of the following types of research? ಸೊ ಇದಕ್ಕೆ ಆನ್ಸರು ಗ್ರೌಂಡಿಂಗ್ ಥಿಯರಿ ರಿಸರ್ಚು ಆಗುತ್ತೆ, ಹಾಗೆ ಕೇಸ್ ಸ್ಟಡಿ ರಿಸರ್ಚ್ ಆಗುತ್ತೆ, ಹಾಗೆ ಪಾರ್ಟಿಸಿಪೇಷನ್ ಅಬ್ಸರ್ವೇಷನ್ ಬೇಸ್ಡ್ ರಿಸರ್ಚ್ ಆಗುತ್ತೆ. ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಆಗಲ್ಲ, ಹಿಸ್ಟಾರಿಕಲ್ ಕ್ವಾಂಟಿಟೇಟಿವ್ ರಿಸರ್ಚಲ್ಲೂ ಆಗಲ್ಲ. ಆನ್ಸರ್ ಈಸ್ 4.